ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಲಲ್ಲಿ ಗ್ರೇಟ್ ವಾಲ್ ಆಫ್ ಚೈನಾ ಬಗ್ಗೆ ಓದಿದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ಕು ಗ್ರೇಟ್ ವಾಲ್ ಆಫ್ ಚೈನಾ. ಆದರೆ ಯಾವತ್ತು ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಸ್ವತಃ ಗ್ರೇಟ್ ವಾಲ್ ಆಫ್ ಚೈನಾನ ನೋಡೋ ಭಾಗ್ಯ ಸಿಗುತ್ತೆ ಅಂತ. ಇವಾಗಲೂ ನಂಬೋಕ್ಕಾಗ್ತಾ ಇಲ್ಲ, ಇದೇನು ಕನಸೋ ನನಸೋ ಏನೋ ಗೊತ್ತಾಗ್ತಾ ಇಲ್ಲ. ನಾವೀಗ ಗ್ರೇಟ್ ವಾಲ್ ಆಫ್ ಚೈನಾ ಹತ್ರನೇ ಇದ್ದೀವಿ, ಇನ್ನು 2 ಹೆಜ್ಜೆ ಸಿಕ್ಕೇ ಬಿಡುತ್ತೆ. ದೇವರ ದರ್ಶನ ಮಾಡ್ಕೊಳ್ರಿ. ಪ್ರಪಂಚದ 7 ಅದ್ಭುತಗಳಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ದ ಗ್ರೇಟ್ ವಾಲ್ ಆಫ್ ಚೈನಾ. ನೀವೀಗ ನೋಡಿದಂಥ ಗೋಡೆ ಅದು ಬರೀ ಗೋಡೆ ಅಲ್ಲ, ಅದೊಂಥರ ಮಹಾಗೋಡೆ. ನಭೂತೋ ನಭವಿಷ್ಯತಿ ಅಂದರೆ ಸ್ವತಃ ಈ ಚೈನಾ ದೇಶ ಕೂಡ ಕಟ್ಟಬೇಕು ಅಂತ ಅನ್ಕೊಂಡ್ರೆ ಅದನ್ನ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್ ಗೋಡೆ ಅಲ್ಲಿ ಪಾಸಿಬಲ್ ಆಗಿ ಕಟ್ಬಿಟ್ಟಿದ್ದಾರೆ. ನಾವೀಗ ನೋಡಕ್ ಹೋಗ್ತಾ ಇರೋಂಥ ಗೋಡೆ 21,000 ಕಿಲೋಮೀಟರ್ ಇರೋಂಥ ಗೋಡೆ. ಅದು ಆಶ್ಚರ್ಯ ಆಗ್ತಾ ಇದೆ ನನಗಂತೂ. ನೋಡಿ, ಇವರ ಲೈಫಿನ ಹಿಸ್ಟಾರಿಕಲ್ ಮೂಮೆಂಟ್ಗೆ ಕಾಲಿಡಕ್ಕೆ ಹೋಗ್ತಾವ್ರೆ ಈಗ. ಕೇಬಲ್ ಕಾರ್ 120ಗೆ ಹೋಗ್ತಾ ಇದೆ, ದೆವ್ವ ಹೋದಂಗೆ. ಯಾರನ್ನೂ ಹತ್ತಿಸ್ಕೊಳಲ್ವಾ? ಬಂದಿದ ತಕ್ಷಣ ಅಟ್ಯಾಕ್ ಮಾಡ್ಬಿಡ್ಬೇಕು. ಜೈ. ಓಕೆ, ಬಾಯ್ ಬಾಯ್, ಟಾಟಾ. ಓಹೋ ಗುರು, ಇದಂತೂ ಅದ್ಭುತವಾಗಿದೆ ಜರ್ನಿ. ಕಾಡ್ ಮಧ್ಯ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ದೇವರು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 21,000 ಕಿಲೋಮೀಟ್ರ್ ಗೋಡೆ ಕಟ್ಟೋದು ಅದು ಸುಮ್ಮನೆ ವಿಷಯ ಅಲ್ವೇ ಅಲ್ಲ. ತುಂಬ ಕಷ್ಟಕರವಾಗಿರುವಂಥ ಕೆಲಸ. ತುಂಬ ಜನ ಬೇಕು, ತುಂಬ ಹಣ ಬೇಕು. ಆಗಿನ ಕಾಲದಲ್ಲೇ ಚೈನಾದ ರಾಜರ ಹತ್ರ ಇದ್ದಂತಹ ಲಕ್ಷಾಂತರ ಸೈನಿಕರು, ಲಕ್ಷಾಂತರ ಲೇಬರ್ಸು ಸಹ ಸಾಕಾಗ್ತಾ ಇರಲಿಲ್ಲ. ಇದ್ರ ಜೊತೆಗೇನೆ ರಾಜ ಆಡಳಿತ ಮಾಡುವಾಗ ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹ ಅವ್ರನ್ನೂ ಎಳ್ಕೊಂಬಂದ್ಬಿಟ್ಟು ಶಿಕ್ಷೆಯಾಗಿ ಮಹಾಗೋಡೆನ ಕಟ್ಟಿಸ್ತಾ ಇದ್ರು. ಅಂದ್ರೆ ಸುಮ್ಮನೆ ನೆಪ ಬೇಕಾಗಿತ್ತು ಅಷ್ಟೇ ಅವ್ರನ್ನ ಕರ್ಕೊಂಬಂದು ಕೆಲ್ಸಕ್ಕೆ ಹಾಕಕ್ಕೆ. ಚೈನಾದ ಮಹಾಗೋಡೆ ಕಟ್ಟುವಾಗ ಕನಿಷ್ಠ 10 ಲಕ್ಷ ಜನ ಸತ್ತಿದ್ದಾರೆ ಅಂತ ಮಾಹಿತಿ ಇದೆ. ಗೋಡೆ ಕಟ್ಟೋ ಟೈಮಲ್ಲಿ ಜನರು ಸಾವನ್ನಪ್ಪಿದಾಗ ಗೋಡೆ ಅಡಿಪಾಯದಲ್ಲೇ ಅವ್ರನ್ನ ಸಮಾಧಿ ಮಾಡ್ಬಿಟ್ಟು ಅದ್ರ ಮೇಲೆ ಹಂಗೆ ಗೋಡೆ ಕಟ್ಬಿಡ್ತಾ ಇದ್ರು. ನಾವಂತೂ ಅದ್ಭುತದಿಂದ ಅದ್ಭುತವಾಗಿರುವಂತ ರೋಚಕವಾಗಿರುವಂತ ಜಾಗಕ್ಕೆ ಬಂದೇ ಬಿಟ್ವಿ. ಇಳ್ದಿದ ತಕ್ಷಣ ಓಡ್ಬಿಡ್ಬೇಕು, ಇಲ್ಲ ತುಂಬಾ ಡೇಂಜರಲ್ಲಿ ಸಿಲುಕೊಂತಾರೆ. ಓಡ್ರಿ 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 ಓಡ್ರಿ. ವೇರ್ ಇಸ್ ದ ಮೈ ಫೋಟೋ ಶಾರುಖ್ ಖಾನ್ ತರ ಕಾಣ್ತಾರೆ. ಚೈನಾದವರು ಅವರ ಗೋಡೆನ ನೋಡಕ್ಕೆ ಬಂದವ್ರೆ. ಹೌ ಯು ಆರ್ ಫೀಲಿಂಗ್? ಯು ಆರ್ ಕಮಿಂಗ್ ಟು ವಾಚ್ ಯುವರ್ ಗೋಡೆ ಓನ್ಲಿ. ವಾಟ್ ಆರ್ ಯು ಟಾಕಿಂಗ್? ಎಂಜಾಯ್ ದ ಗೋಡೆ. ಥ್ಯಾಂಕ್ ಯು. ದೇವರ ಅಂತೂ ಇಂತೂ ಮಹಾಗೋಡೆ ಹತ್ರ ಬಂದೇ ಬಿಟ್ವಿ. ಇತಿಹಾಸಕಾರರು ಈ ಗೋಡೆಯ ಇತಿಹಾಸವನ್ನು ಹುಡ್ಕೊಂಡು ಹೋಗ್ತಾ ಅವ್ರಿಗೆ ಗೊತ್ತಾಯಿತು ಈ ಮಹಾಗೋಡೆ 2300 ವರ್ಷಗಳ ಹಳೆಯದ್ದು ಅಂತ. ಅಷ್ಟೇ ಅಲ್ಲ, ಈ ಗೋಡೆ ಸ್ಪೇಸಿಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಅಂತ ಸುಮಾರು ವರ್ಷಗಳ ಕಾಲ ನಂಬ್ತಾ ಇದ್ರು. ನಿಜ ಏನು ಅಂತಂದರೆ ಈ ಗೋಡೆ ಸ್ಪೇಸಿಂದ ಬರೀ ಗಣ್ಣಿಂದ ಕಾಣಲ್ಲ, ಟೆಲಿಸ್ಕೋಪಿಂದ ಹಾಕ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ನಾವೀಗ ಟೆಲಿಸ್ಕೋಪಿಂದ ಅಲ್ಲ, ರಿಯಲ್ ಆಗೇ ನೋಡೋಣ. ಅಲ್ಲಿ ನೋಡಿ, ಮೋಸ್ಟ್ ವಾಂಟೆಡ್ ಚೈನಾದ ಮಹಾಗೋಡೆಗೆ ಇಡ್ರಿ ಬಲ್ಗಾಲು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನೋಡ್ತಾ ಇರುವಂಥ ಈ ಗೋಡೆ 21,000 ಕಿಲೋಮೀಟ್ರು ಹಂಗಂಗೆ ಆದೋಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ಚೈನಾದ ರಾಜ ಒಂದೇ ಸಲ ಎದ್ದು ನಿಂತ್ಕೊಂಡ್ಬಿಟ್ಟಿಲ್ಲ, 21,000 ಕಿಲೋಮೀಟ್ರ್ ಕಟ್ಬಿಡ್ಬೇಕು ಅಂತ. ಕಾಲಾನುಕಾಲಕ್ಕೆ ಬಂದಂತಹ ಚೈನಾದ ರಾಜರು ಹಂಗಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ 21,000 ಕಿಲೋಮೀಟ್ರನ್ನ ಕಟ್ಬಿಟ್ರು ಈ ಗೋಡೆ. ಆ್ಯಕ್ಚುಲಿ ಈ ಗೋಡೆಯ ಗುದ್ಲಿ ಪೂಜೆ ಆಗಿದ್ದು ಕ್ರಿಸ್ತಪೂರ್ವ 220ರಲ್ಲಿ.
I'm from India. From India. Which city? I'm from Bangalore. Bangalore. When you came to Bangalore? About 10 years ago. 10 years ago. Okay. Infosys, you know. Infosys. Maruti Suzuki as well. ವಾ ಕ್ರಿಸ್ತಪೂರ್ವ 220ರಲ್ಲಿ ಕಿಂಚಿ ಹಂಗರಾಜ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹಾಗೆ ಬಂದು ರಾಜ ಮನೆತನದವರು ಕಟ್ಟಿದ್ದೆ 21,000 ಕಿಲೋಮೀಟರ್ ಕಟ್ಬಿಟ್ರು. ಆ ಕಾಲದಿಂದ ಈ ಗೋಡೆ ಬಿಸಿಲು ಮಳೆ ಚಳಿ ಗಾಳಿ ಅಂದಿರ ನಿಂತ್ಕೊಂಡು ಫೇಸ್ ಮಾಡಿ ಅಟ್ ಪ್ರೆಸೆಂಟು ಈಗ 8,000 ಕಿಲೋಮೀಟ್ರ್ ಈ ಗೋಡೆನ ನಾವು ನೋಡ್ಬೋದು.水蜜桃， ವಾಟ್ ಈಸ್ ಶೋಮಿಥಾವ್? 你的那个水蜜桃， ದಿಸ್ ಒನ್ 这个水蜜桃， ಆಪಲ್ 听不懂。 ಹೊಟ್ಟೆ ಹಸಿದ್ರೆ ಆಪಲ್ ತಿನ್ನಕ್ಕಿಲ್ಲ ಹಾಕೊಂಡಿದೀನಿ. ಶಮಿಥಾ ಅಂತವ್ರೆ. 水蜜桃就是 Chinese 叫水蜜桃。 ಓಕೆ ಚೈನೀಸ್ ಶಮಿಥಾ. ಇನ್ ಭಾರತ್ ಆಪಲ್ 哦，他们叫阿布阿布。ಆಪಲ್ ನೋ ಒನ್ ಆಪಲ್.对，印度语叫那个。 ಚೈನೀಸ್ ಅವರು ಅವ್ರ ಅಜ್ಜಿನ ಕರ್ಕೊಂಡು ಗ್ರೇಟ್ ವಾಲ್ ಆಫ್ ಚೈನಾ ತೋರ್ಸಕ್ ಬಂದವ್ರೆ. ವೆಲ್ಕಮ್ ಟು ಚೈನಾ.对，yes。 ಎಂಜಾಯ್. ಗುರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರದ ದೃಶ್ಯನ ರಿಯಲ್ ಆಗಿ ನೋಡ್ತೀನಿ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹೆಂಗೆ ಹೇಳಿ ಯಾಕಂದರೆ ಈ ಥರ ಇತಿಹಾಸ ಇರುವಂಥ ಜಾಗಕ್ಕೆ ಕಾಲಿಟ್ರೆ ಏನೋ ಒಂಥರ ರೋಮಾಂಚನ ಅನಿಸುತ್ತೆ. ಈ ಗೋಡೆ ಅಂತೂ ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ. ಅಲ್ಲಲ್ಲಿ ಈ ಥರ ಕ್ಯಾಮ್ರಾ ಹಾಕಿರ್ತಾರೆ, CC ಕ್ಯಾಮ್ರಾ ನೋಡಿ. ಅಲ್ಲಿ CCTV ಕ್ಯಾಮ್ರಾ ಮತ್ತು ಅಲ್ಲೇನದು ವೈಫೈ. ಎಸ್ ದೇವರು, ಚೈನಾದ ಮಹಾಗೋಡೆ ಮೇಲೆ ನಿಮಗೆ ಫ್ರೀ ವೈಫೈ ಸಿಗುತ್ತೆ. ನೀವು ಆ ವಾಚ್ ಟವರ್ ನೋಡಿದ್ರಲ್ಲ, ಆ ವಾಚ್ ಟವರ್ ಗೋಡೆ ಅಲ್ಲಲ್ಲಿದೆ. ಆ ವಾಚ್ ಟವರ್ ಜೊತೆಗೇನೆ ಈ ತರ ಹಾಲ್ಗಳು ಅಷ್ಟೇ ಕೆಲವೊಂದು ಕಡೆ ಕಟ್ಟಿದ್ದಾರೆ. ಸೋಲ್ಜರ್ಗಳ ಕಮಾಂಡರು ಇಲ್ಲಿ ರೆಸ್ಟ್ ತಗೊಂತಾ ಇರ್ತಾರೆ. ಅವರು ರೆಸ್ಟ್ ತಗೊಂಡು ಗೋಡೆಯಿಂದ ಆಚೆ ಈ ತರ ಜಾಗದಲ್ಲಿ ನೋಡ್ತಾ ಇರ್ತಾರೆ. ಅಲ್ಲಿ ದೂರದಲ್ಲಿ ಎಲ್ಲಾದ್ರೂ ಶತ್ರುಗಳು ಈ ಕಡೆ ಬರೋ ತರ ಕಾಣ್ತಾ ಇದ್ರೆ ಇಮಿಡಿಯೇಟ್ ಅಲರ್ಟ್ ಆಗ್ತಾರೆ. ಈ ಚೈನಾದ ಮಹಾಗೋಡೆ ಇರುವಂಥ ಮ್ಯಾಪ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಪೂರ್ವದಿಂದ ಪಶ್ಚಿಮದವರೆಗೂ ಹೆಂಗೆ ಆದೋಗಿದೆ ನೋಡಿ. ಈ ಪಾಟಿ ಉದ್ದ ಗೋಡೆ ಕಟ್ಟೋದು ತುಂಬ ಕಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈ ಗೋಡೆ ಅಂತೂ ಗೋಬಿ ಡೆಸರ್ಟಿಂದ ಹಿಡಿದು ಸಮುದ್ರದಿಂದ ಹಿಡಿದು ಬೆಟ್ಟ ಗುಡ್ಡ ಎಲ್ಲೆಲ್ಲ ಕಡೆನೂ ಹಾದೋಗಿದೆ. ಮತ್ತು ಆ ತುದಿಯಿಂದ ಈ ತುದಿಯವರೆಗೂ ಗೋಡೆ ಕಟ್ಕೊಂಡು ಹೋಗ್ತಾ ಇದ್ರೆ ಮೆಟೀರಿಯಲ್ಗಳ ಕೊರತೆ ಬಂದೇ ಬರುತ್ತೆ. ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಗೋಡೆ ಕಟ್ಕೊಂಡು ಹೋಗಿದ್ದಾರೆ. ನೀವೇನು ನೋಡ್ತಿದ್ರೆ ನೋಡಿ, ಈ ಕಲ್ಲಿನ ಗೋಡೆ ಇಡೀ ಫುಲ್ಲು 21,000 ಕಿಲೋಮೀಟ್ರ್ ಬರೀ ಈ ಕಲ್ಲಿನ ಗೋಡೆಯಲ್ಲೇ ಕಟ್ಟಿಲ್ಲ. ಆಯಾ ಪ್ರದೇಶದಲ್ಲಿ ಏನೇನು ಸಿಗುತ್ತೆ ಅಂತಂದರೆ, ಕಲ್ಲು ಸಿಕ್ಕಿದ್ರೆ ಕಲ್ಲು, ಮಣ್ಣು, ಇಲ್ಲಾಂದರೆ ಸುಣ್ಣ. ಮತ್ತು ಕಲ್ಲಿನ ಬೆಟ್ಟದ ಮೇಲೆ ಗೋಡೆ ಕಟ್ಟಬೇಕಾದ್ರೆ ಮಣ್ಣಿನ ಕೊರತೆ ಇರುತ್ತಲ್ಲ, ಅದನ್ನು ನೀಗ್ಸೋಕ್ಕೆ ನೀವು ನಂಬಲ್ಲ, ಸ್ಟಿಕ್ಕಿ ರೈಸು ಅಂತಂದರೆ ಅಕ್ಕಿನ ಸಹ ಹಾಕ್ಕೊಂಡು ಈ ಗೋಡೆನ ನಿರ್ಮಾಣ ಮಾಡಿದ್ದಾರೆ. ಗೋಡೆ ಕಟ್ಟೋದ್ರ ಬಗ್ಗೆ ಒಂದೊಂದು ಮಾಹಿತಿ ಕಲೆ ಆಗ್ತಾ ಹೋದ್ರೆ ತಲೆ ತಿರುಗುತ್ತೆ. ಅದು ಹೆಂಗೆ ಕಟ್ಬಿಟ್ರಪ್ಪ ಈ ಪಾಟಿ ಅಂತ. ಚೈನಾದ ಮಹಾಗೋಡೆ ಅಂತೂ ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ನೋಡಿ, ಅದೇ ಕೇಬಲ್ ಕಾರು. ಆ ಕೇಬಲ್ ಕಾರ್ ಇಳಿದ್ಬಿಟ್ಟು ಅಲ್ಲಿಂದ ಹಂಗೆ ನಡ್ಕೊಂಡ್ಬಂದು ಹಂಗಿಂದ ಬಂದು ಹತ್ತು ಇಳಿದು ಇಲ್ಲಿವರೆಗೂ ಬಂದಿದ್ದೀವಿ. ಇದನ್ನೆಲ್ಲ ನೋಡಿ ನೀವು ಅನ್ಕೋಬೋದು, ಚೈನೀಸ್ ರಾಜರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ, ಇಷ್ಟೊಂದು ಶ್ರಮ ವಹಿಸಿ, ಇಷ್ಟೊಂದು ತಲೆ ಕೆಡಿಸ್ಕೊಂಡು ಈ ಪಾಟಿ ಗೋಡೆ ಯಾಕೆ ಕಟ್ಟಬೇಕಾಗಿತ್ತು ಅಂತ. ನೀವು ಚೈನಾದ ಜಾಗ್ರಫಿಕಲ್ ಮ್ಯಾಪ್ ನೋಡಿದ್ರೆ ಚೈನಾ ಪಕ್ಕ ಇದೆ ಮಂಗೋಲಿಯಾಗೆ ಫೇಮಸ್ಸು ಮಂಗೋಲಿಯಾದ ಇನ್ವೇಡರ್ಸ್ಗಳು. ಮಂಗೋಲಿಯಾದವರು ಆ ಟೈಮಲ್ಲಿ ಯಾವ ಪಾಟಿ ಶಕ್ತಿಶಾಲಿಯಾಗಿದ್ದರು ಅಂದರೆ, ಯಾವುದಾದ್ರೂ ಜಾಗ ನೋಡಿ ಅದನ್ನು ಟಾರ್ಗೆಟ್ ಮಾಡಿದ್ರೆ ಅದನ್ನು ಅಟ್ಯಾಕ್ ಮಾಡ್ತಿದ್ರು. ಹಾಗೆ ಮಂಗೋಲಿಯಾದವರು ಹಲವಾರು ಬಾರಿ ಚೈನಾ ಮೇಲೆ ಅಟ್ಯಾಕ್ ಮಾಡಿ ಚೈನಾದವರಂತೂ ಮಂಗೋಲಿಯರ ಜೊತೆ ಬೇಸೆತ್ತು ಹೋಗ್ಬಿಟ್ಟಿದ್ರು. ಮೇಯ್ನಾಗಿ ಮಂಗೋಲಿಯಾ ಇನ್ವೇಡರ್ಸ್ನ ತಡಿಬೇಕು ಅಂತಾನೆ ಈ ಮಹಾಗೋಡೆ ಕಟ್ಟಕ್ಕೆ ನಿರ್ಧಾರ ಮಾಡಿದ್ರು.
ನಿಹಾಲ್, ಹೌ ಆರ್ ಯು? ಗುಡ್. ಎಲ್ಲ ಚೈನಾದವ್ರು ನೋಡ್ಕೊಂಡ್ ಬರ್ತಾವ್ರೆ. ಅವ್ರವ್ರ ಗೋಡೆ ಅವರೇ ನೋಡ್ತಾರೆ. ನಾನು ಫೋಟೋ ತೆಗಿಬೇಕಾ? ಎಸ್ ಎಸ್ ಎಸ್, ಕಮಾನ್ ಕಮಾನ್, ಬಾಯ್ ಬಾಯ್, ಎಂಜಾಯ್. ಚೈನಾ ಗೋಡೆ ಅತಿ ಸುಸ್ತಾಗ್ಬಿಟ್ಟವ್ರೆ. ಯು ಆರ್ ಬ್ರೀತಿಂಗ್ ಲೈಕ್ ದಿಸ್. In our language we call this as yedusru, like this. yedusru. ಗುರು, ಇವರಂತೂ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಮಹಾಗೋಡೆ ಹತ್ತು ಇಳಿದು ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ವಾಚ್ ಟವರು. ಈ ಗೋಡೆ ಜೊತೆಯಲ್ಲಿ ಅಲ್ಲಲ್ಲಿ ಈ ತರ ವಾಚ್ ಟವರ್ನ ನಾವು ನೋಡ್ಬೋದು. ಇಲ್ಲಿ ವಾಚ್ ಟವರ್ ಇದೆ, ಅಲ್ಲೂ ವಾಚ್ ಟವರ್ ಇದೆ, ಆಮೇಲೆ ಅಲ್ಲೂ ವಾಚ್ ಟವರ್ ಇದೆ, ಅಲ್ಲೆಲ್ಲ ವಾಚ್ ಟವರ್ ಇದೆ. ಅಂದ್ರೆ ಈ ಗೋಡೆ ಕಟ್ಟುವಾಗ ಪ್ರತಿ ಹಂತದಲ್ಲೂ ಕಣ್ಣಳ್ತೆವರೆಗೂ ಅಲ್ಲಲ್ಲಿ ವಾಚ್ ಟವರ್ನ ಕಟ್ಟವ್ರೆ. ಈ ತರ ವಾಚ್ ಟವರ್ ನೀವೇನು ನೋಡ್ತಾ ಇದ್ದೀರಲ್ಲ, ಈ ತರ ವಾಚ್ ಟವರು 25,000 ವಾಚ್ ಟವರ್ನ ನಾವು ಇಡೀ ಗೋಡೆ ಏಕ ನೋಡ್ಬೋದು. ಈ ತರ ವಾಚ್ ಟವರು ಬರೀ ವಾಚ್ ಟವರ್ ಆಗಿರ್ಲಿಲ್ಲ, ಇಲ್ಲಿ ಸೈನಿಕರು ರೆಸ್ಟ್ ಮಾಡಕ್ಕೆ ಜಾಗನೂ ಇತ್ತು, ಮತ್ತೆ ಶತ್ರುಗಳು ಬಂದ್ರೆ ಅವ್ರ ವಿರುದ್ಧ ಹೋರಾಡಕ್ಕೆ ಇಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ಇಡ್ತಾ ಇದ್ರು. ದೇವರು, ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲೆಲ್ಲಿ ಮಣ್ಣು ಅವೈಲಬಿಲಿಟಿ ಇರಲ್ಲ ಅಲ್ಲಲ್ಲೆಲ್ಲ ಅಕ್ಕಿ ಸ್ಟಿಕ್ಕಿ ರೈಸ್ನ ಹಾಕ್ಬಿಟ್ಟು ಕಲ್ಲನ್ನ ಮೆತ್ಸವ್ರೆ. ಕಲ್ಲಿನ ಮಧ್ಯೆ ಅಕ್ಕಿ ರುಬ್ಬಿಟ್ಟು ಹಾಕಿ ಅಂಟಿಸ್ಬಿಟ್ರೆ ಕಾಡಲ್ಲಿ ಇರುವೆನೋ ಗೆಜಲೋ ಅಥವಾ ಯಾವುದೋ ಒಂದು ಪ್ರಾಣಿನೋ ಅದನ್ನೆಲ್ಲ ಬಂದು ತಿನ್ಕೊಂಡ್ಬಿಡುತ್ತೆ. ಅದಾಗಬಾರ್ದು ಅಂತ ಅವರು ಕಲ್ಲಿನ ಮಧ್ಯೆ ಹಾಕಿರ್ತಾರಲ್ಲ, ಆ ಅಕ್ಕಿಗೆ ವಿಷ ಹಾಕಿ ಮಿಕ್ಸ್ ಮಾಡಿ ಅದನ್ನ ಕಲ್ ಪಕ್ಕ ಇಟ್ಟು ಅಂಟಿಸ್ತಾ ಇದ್ರು. ಅದಕ್ಕೆ ಇದನ್ನ ವಿಷದ ಗೋಡೆ ಅಂತಾನೂ ಕೂಗ್ತಾರೆ ಕೆಲವು ಆಥರ್ಸು. ಈ ಮಹಾಗೋಡೆ ಕಟ್ಟಿರೋ ಉದ್ದೇಶ ಬೇರೆ ಆಕ್ರಮಣಗಾರರಿಂದ ಈ ಚೈನಾನ ಬಚಾವ್ ಮಾಡಕ್ಕೆ. ಆಕ್ಚುಲಿ ಆಚೆ ಕಡೆಯಿಂದ ಬಂದಿರೋ ಆಕ್ರಮಣಕಾರರು ಸುಮಾರು ಸಲ ಈ ಗೋಡೆನ ಪಾರ್ ಮಾಡ್ಬಿಟ್ಟು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಕರೆಕ್ಟ್ ಗೋಡೆ ದೈತ್ಯವಾಗಿತ್ತು, ಎಲ್ಲ ಕಡೆನೂ ಸೈನಿಕರಿದ್ರು ಅಂತ. ಆದ್ರೆ ವಿರೋಧಿಗಳ ಸೈನ್ಯ ಬಲ ಜಾಸ್ತಿ ಇದ್ದಾಗ, ಅವ್ರ ಹತ್ರ ಇವ್ರಿಗಿಂತ ಎಕ್ವಿಪ್ಮೆಂಟ್ ಜಾಸ್ತಿ ಇದ್ದಾಗ ಬರೀ ದೈತ್ಯಕಾರವಾದಂತಹ ಗೋಡೆ ಅವ್ರನ್ನ ತಡೆಯಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾದ್ರೆ ಮಹಾಗೋಡೆ ಫೇಲ್ಯೂರ್ ಆಗೋಯ್ತಾ ಅಂತ ನೀವು ಕೇಳಬಹುದು. ಇಲ್ಲ, ಗ್ರೇಟ್ ಸಿಲ್ಕ್ ರೋಡ್ ಗೊತ್ತಲ್ಲ ನಿಮ್ಗೆ, ಹಲವಾರು ಬಿಸ್ನೆಸ್ ಗಳು ಆಗ್ತಾ ಇತ್ತಲ್ಲ. ಆ ಸಿಲ್ಕ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡೋ ಅಂತ ವ್ಯಾಪಾರಸ್ಥರು ಅವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಈ ಗೋಡೆನು ಯೂಸ್ ಆಗ್ತಾ ಇತ್ತು. ಈ ಗೋಡೆ ನಿರ್ಮಾಣ ಆಗಕ್ಕಿಂತ ಮುಂಚೆ ವ್ಯಾಪಾರಸ್ಥರು ಹಂಗೆ ಕಾಡಿನ ದಾರಿಲೇ ಬಂದ್ಬಿಟ್ಟು ಸಿಟಿಲಿ ವ್ಯಾಪಾರ ಮುಗಿಸ್ಕೊಂಡು ಹಂಗಂಗೆ ಹೋಗ್ಬಿಡ್ತಾ ಇದ್ರು, ರಾಜರಿಗೆ ಯಾವುದೇ ಟ್ಯಾಕ್ಸ್ ಕೊಡ್ದಿರಾ. ಆದ್ರೆ ಗೋಡೆ ಬಂದಾದ್ಮೇಲೆ ರಾಜ್ಯಕ್ಕೆ ಇನ್ನಷ್ಟು ಟ್ಯಾಕ್ಸ್ ಬರಕ್ ಶುರುವಾಯ್ತು. ಯಾಕಂದ್ರೆ ವ್ಯಾಪಾರಸ್ಥರು ಅವರ ಸಾಮಾನು ತಗೊಂಡು ಸೀದಾ ಗೋಡೆನ ಹಾರ್ಬಿಟ್ಟು ಹಂಗೆ ಹೋಗಕ್ ಆಗಲ್ವಲ್ಲ, ಅವರು ಗೇಟಿಂದ ಹೋಗ್ಲೇಬೇಕು, ಟ್ಯಾಕ್ಸ್ ಕೊಡ್ಲೇಬೇಕು. ಈ ಮಹಾಗೋಡೆ ಅಂತೂ ಚೈನಾದ ರಾಜರಿಗೆ ತುಂಬಾನೇ ಯೂಸ್ ಆಗ್ತಾ ಇತ್ತು. ಮತ್ತೆ ಈ ದೈತ್ಯಕಾರವಾದಂತ ಗೋಡೆಯಲ್ಲಿ ಮಧ್ಯ ಗ್ಯಾಪ್ ಇದೆ. ಈ ಗೋಡೆನ ಕಟ್ಟುವಾಗ್ಲೇ ಆ ಗ್ಯಾಪ್ ನ ಬಿಟ್ಟಿದ್ರು. ಸೈನಿಕರು ಆ ಸಂಧಿಯಿಂದ ನುಗ್ಬಿಟ್ಟು ವಿರೋಧಿಗಳನ್ನ ಅಲ್ಲಲ್ಲಲ್ಲೇ ತಡೆಗಟ್ಟಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಈ ಜಾಗ ನೋಡ್ತಾ ಇದ್ದಾರೆ ನೋಡಿ, ಇದು ಚೈನಾ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ಆಗಿನ ಕಾಲದಲ್ಲಿ. ಸಮ್ಮರಲ್ಲಂತೂ ಚೈನಾ ಕಾಲಿಡಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಆ ಪಾಟಿ ಬಿಸಿಲು ಆಚೆ ಇದ್ರೂ ಒಳಗಡೆ ಇಲ್ಲಿರುವಂಥ ಸೈನಿಕರಿಗೆ ಸಿಕ್ಕಾಪಟ್ಟೆ ತಣ್ಣನೆಯ ಅನುಭವ ಆಗುತ್ತೆ ಈ ವಾಚ್ ಟವರ್ ಒಳಗಡೆ. ಅಂದರೆ ನಾವೀಗ ಒಳಗಡೆ ಹೋಗಿದ್ದು ಕೊನೆಯ ವಾಚ್ ಟವರು. ಈ ಪಾಯಿಂಟು ಇದೇ ಲಾಸ್ಟ್, ಇಲ್ಲಿಂದ ಇನ್ನು ಮುಂದೆ ಹೋಗೋಕ್ಕಾಗಲ್ಲ. ಅಲ್ಲಿ ಬೋರ್ಡ್ ಹಾಕವ್ರೆ, ದ ಗ್ರೇಟ್ ವಾಲ್ ಎಂಡ್ಸ್ ಅಂತ. ಈ ಕೆಲವು ವರ್ಷಗಳ ಹಿಂದೆ ಈ ಮಹಾಗೋಡೆ ಮೇಲೆ ಕೆಲವು 3 ಯುವಕರು ನಡ್ಕೊಂಡು ಹೋದ್ರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ ಅವರ ಜರ್ನಿ 1.5 ವರ್ಷ ಆದ್ಮೇಲೆ ಗೋಡೆಯ ಇನ್ನೊಂದು ತುದಿಗೆ ಹೋಗಿ ತಲುಪಿದ್ರು. ಕಟ್ಟಿರೋಂಥ ಗೋಡೆ ಮೇಲೆ ಬರೀ ಹಂಗೆ ನಡ್ಕೊಂಡು ಹೋಗೋಕ್ಕೆ ಇಷ್ಟೊಂದು ಟೈಮ್ ಆಯ್ತು ಅಂತಂದ್ರೆ, ಇನ್ನು ಈ ಗೋಡೆನ ಕಟ್ಟಬೇಕಾದ್ರೆ ಇನ್ನೆಷ್ಟು ಕಷ್ಟ ಆಗ್ತಾ ಇತ್ತು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಚೈನಾದ ಮಹಾಗೋಡೆನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ನನಗಿನ್ನೂ ನಂಬೋಕ್ಕಾಗ್ತಾ ಇಲ್ಲ. ಗ್ರೇಟ್ ವಾಲ್ ಆಫ್ ಚೈನಾಗೆ ಭೇಟಿ ಕೊಟ್ಟೆ ಅಂತ ಇನ್ನೂ ಸುಧಾರಿಸ್ಕೊತಾನೆ ಇದ್ದೀನಿ. ಇಡೀ ಮಹಾಗೋಡೆ ಫುಲ್ಲು ಸುತ್ತಾಕ್ಬಿಟ್ಟೆ ಗುರು, ಸುಸ್ತಾಗೋಯ್ತು.
ಕಾಲದಲ್ಲಿ ಫೇಮಸ್ ಆಗಿರೋ ಅಂತ ಗ್ರೇಟ್ ವಾಲ್ ಆಫ್ ಚೈನಾ ನೋಡ್ಕೊಂಡ್ ಬಂದು ನಾವೀಗ ಈ ಕಾಲದಲ್ಲಿ ಇತ್ತೀಚೆಗೆ ಫೇಮಸ್ ಆಗಿರೋ ಅಂತ ಒಲಿಂಪಿಕ್ ಸ್ಟೇಡಿಯಂ ಹತ್ರ ಬಂದ್ಬಿಟ್ಟಿದ್ದೀವಿ. ಮುಂದಿನ ವರ್ಷ ಅಂದರೆ 2024ರಲ್ಲಿ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೆಯುತ್ತಲ್ಲ, ಹಾಗೇನೆ 2008ರಲ್ಲಿ ಚೈನಾದಲ್ಲಿ ನಾವಿರೋಂಥ ಬೇಜಿಂಗಲ್ಲಿ ಒಲಿಂಪಿಕ್ ನಡೆದಿತ್ತು. ಆ ನಡೆದಿರೋ ಅಂಥ ಒಲಿಂಪಿಕ್ ಸ್ಟೇಡಿಯಮ್ಮು ಇದೆ. ಈ ಸ್ಟೇಡಿಯಂ ಅಂತೂ ತುಂಬಾನೇ ಯೂನಿಕ್ ಆಗಿದೆ. ಒಂಥರ ಪಕ್ಷಿಗೂಡು ನೆಸ್ಟಿನ ಆಕಾರದಲ್ಲೇ ಇದೆ ನೋಡ್ರಿ. ದೇವರು ಒಲಿಂಪಿಕ್ ಅಂತ ಬಂದರೆ ಚೈನಾ ತುಂಬಾನೇ ಗೋಲ್ಡ್ ಮೆಡಲ್ ತೊಗೊಂಡಿದೆ. ಗೋಲ್ಡ್ ಮೆಡಲ್ ತೊಗೊಂಡಿದ್ರು. ಅಮೇರಿಕಾ ಮೇಲ್ಗೈ ಸಾಚಿದೆ, ಯಾಕಂದರೆ ಅವಾಗಿಂದ ಇಲ್ಲಿವರೆಗೂ ಮೆಡಲ್ಸ್ಗಳು ಜಾಸ್ತಿ ಅಮೇರಿಕದವರೇ ಬಾಚ್ಕೊಂಡವ್ರೆ. ಚೈನಾ ನಂಬರ್ 1 ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಸೆಗ್ರಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಚೈನಾದ ಕೋನೆಗೆ ಹೋಗಿ ಮಕ್ಕಳನ್ನ ಹುಡುಕಿ ಮಕ್ಕಳಿಗೆ ಹೆಲ್ತ್ ಚೆಕಪ್ ಮಾಡ್ತಾರೆ. ಬೋನ್ ಡೆನ್ಸಿಟಿ, ಮಕ್ಕಳ ಮಸಲ್ಸು, ಮಕ್ಕಳ ಕೈಕಾಲು ಎಲ್ಲ ಚೆಕಪ್ ಮಾಡಿ ಈ ಮಗು ಯಾವ ಸ್ಪೋರ್ಟ್ಸ್ಗೆ ಸರಿ ಹೊಂದುತ್ತಾನೆ ಅಂತ ತಿಳ್ಕೊಂಡು ಆ ಸ್ಪೋರ್ಟ್ಸ್ಗೆ ಹಾಕ್ಬಿಡ್ತಾರೆ. ಆ ಮಗು ಚಿಕ್ಕ ವಯಸ್ಸಿಂದ ದೊಡ್ಡವನಾಗೋವರೆಗೂ ಅದೇ ಸ್ಪೋರ್ಟ್ಸ್ನ ಪ್ರಾಕ್ಟೀಸ್ ಮಾಡಿ 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 ಅವನ ಹತ್ರ ಮೆಡಲ್ ತಗೊಳ್ಳೋವರೆಗೂ ಬಿಡಲ್ಲ. ಎನಿ ಟೈಮ್ ಇದಕ್ಕೆ ಹೈ ಸೆಕ್ಯೂರಿಟಿ. ನಮ್ಮ ನೆಚ್ಚಿನ ಕ್ರಿಕೆಟು ಪ್ರತಿ 5 ವರ್ಷಕ್ಕೊಂದ್ಸಲ ವರ್ಲ್ಡ್ ಕಪ್ ನಡೆಯುತ್ತಲ್ಲ, ಹಂಗೆ ಒಲಿಂಪಿಕ್ ಪ್ರತಿ 4 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಆ ಒಲಿಂಪಿಕ್ ನಡ್ಸಕ್ಕೆ ದೇಶಗಳ ಮಧ್ಯ ಪೈಪೋಟಿ, ನಮ್ಮ ದೇಶದಲ್ಲಾಗಬೇಕು ಒಲಿಂಪಿಕ್ ಅಂತ. ಯಾವ ದೇಶದಲ್ಲಿ ಆ ವರ್ಷ ಒಲಿಂಪಿಕ್ ಆಗುತ್ತೋ ಆ ವರ್ಷದಲ್ಲಂತೂ ಆ ದೇಶಕ್ಕೆ ಸಿಕ್ಕಾಪಟ್ಟೆ ಫುಟ್ಬಾಲ್ ಆಗುತ್ತೆ, ಸಿಕ್ಕಾಪಟ್ಟೆ ಎಕಾನಮಿ ಬೂಮ್ ಆಗ್ಬಿಡುತ್ತೆ. ಇಡೀ ಪ್ರಪಂಚದಾದ್ಯಂತ ಹಲವಾರು ದೇಶಗಳು ಒಲಿಂಪಿಕ್ನ ಹೋಸ್ಟ್ ಮಾಡಿವೆ. ಆದರೆ ನಾವಿರೋಂಥ ಈ ಬೇಜಿಂಗ್ ಸಿಟಿಲಿ 2 ಸಲ ಒಲಿಂಪಿಕ್ ಹೋಸ್ಟ್ ಆಗಿದೆ. ಸಮ್ಮರ್ ಒಲಿಂಪಿಕ್ ಒಂದ್ಸಲ, ವಿಂಟರ್ ಒಲಿಂಪಿಕ್ ಒಂದ್ಸಲ. ಅದಕ್ಕೆ ನಾವು ನೋಡ್ತಿರೋಂಥ ಈ ಬೇಜಿಂಗ್ನ ಒಲಿಂಪಿಕ್ ಸ್ಟೇಡಿಯಂ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಹಿಂದಿನ ಕಾಲದಲ್ಲಿ ನಮ್ಮ ರಾಜರು ಅವರ ಎಂಟರ್ಟೈನ್ಮೆಂಟ್ಗೆ ಅವರ ಆಸ್ಥಾನದಲ್ಲಿ ಭರತನಾಟ್ಯ, ಯಕ್ಷಗಾನ ಮತ್ತು ಈ ಥರ ಅವರವರ ದೇಸಿ ಪರ್ಫಾರ್ಮೆನ್ಸ್ಗಳನ್ನ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಆ ಕಾಲದಲ್ಲಿ ಚೈನೀಸ್ ರಾಜರ ಕಾಲದಲ್ಲಿ ಶುರುವಾದಂಥ ಈ ಅಕ್ರೋಬ್ಯಾಟಿಕ್ಕು ಅವರ ಆಸ್ಥಾನದಿಂದ ಬಂದು ಈ ಥಿಯೇಟ್ರ್ವರೆಗೂ ಬಂದಿದೆ. ಚೈನಾದಲ್ಲಿ ಅಕ್ರೋಬ್ಯಾಟಿಕ್ಕು ತುಂಬಾ ಫೇಮಸ್ಸು. ಇದನ್ನು ಹೇಳ್ಕೊಡೋಕ್ಕೆ ಅಂತಲೇ, ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತಲೇ ಇಲ್ಲಿ ಯೂನಿವರ್ಸಿಟಿಗಳಿವೆ. ನೀವು ಲೆಕ್ಕ ಹಾಕೋಬೋದು. ಈ ಜನಗಳು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿ 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 ಅವರ ಜೀವನ ಪಣಕ್ಕಿಟ್ಬಿಟ್ಟು ಈ ಅಕ್ರೋಬ್ಯಾಟಿಕ್ಸ್ ಮಾಡ್ತಾರೆ. ನನಗೂ ಆಶ್ಚರ್ಯ ಆಗ್ತಾಯಿದೆ, ಇವರ ಜೀವನವನ್ನು ಪಣಕ್ಕಿಟ್ಬಿಟ್ಟು ಮಾಡೋವಂಥ ಪರ್ಫಾರ್ಮೆನ್ಸು ನೋಡೋಕೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ. ಶೋ ನೋಡಕ್ಕೆ ಫುಲ್ ಎಲ್ಲ ಕುಂತ್ಬಿಟ್ಟು ಅವ್ರು ಆಲ್ರೆಡಿ ರೆಡಿ ಆಗಿ. ಓಕೆ ಓಕೆ, ಥ್ಯಾಂಕ್ ಯು.
ದೇವರು ನೀವಿವಾಗ ನೋಡಿದ್ದು ಚೈನಾದ ಫೇಮಸ್ ಆರ್ಕೋಬೆಟಿಕ್ ಡ್ಯಾನ್ಸು. ಆ ಡ್ಯಾನ್ಸ್ ನೋಡ್ತಾ ನೋಡ್ತಾ ಕತ್ಲೆ ಹಾಗೆ ಹೋಯ್ತು. ನಾವೀಗ ಬಂದಿದ್ದೀವಿ ಬೇಜಿಂಗ್ನ ಅತ್ಯಂತ ಫೇಮಸ್ಸು ರಸ್ತೆ. ರಾತ್ರಿ ಅಂತೂ ಈ ರಸ್ತೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಅಜ್ಜಿದೀರು ನೋಡಿ ಡ್ಯಾನ್ಸ್ ಮಾಡಿ ಮಾಡಿ ಆಗ್ತಾವ್ರೆ. ಚೈನಾದ ಅಜ್ಜಿದೀರ್ ಡ್ಯಾನ್ಸು, ಆದರೆ ಕಲಿಸ್ತಾ ಇರೋದು ತಾತ. ಆಹಾ, ಅಜ್ಜಿದೀರ್ ಏನು ಈ ವಯಸ್ಸಲ್ಲೂ ಡ್ಯಾನ್ಸ್ ಆಡಿದ್ದೆ. ವಾ ವಾ ಗುರು, ಅಲ್ಲಿರೋ ಅಜ್ಜಿದೀರ್ ಡ್ಯಾನ್ಸ್ ಆಡೋದಿರ್ಲಿ, ಇಲ್ಲಿ ಅಜ್ಜಿದೀರ್ ಡ್ಯಾನ್ಸ್ ನೋಡ್ಬಿಟ್ಟು ಎಲ್ಲ ತಾಳ ಹಾಕ್ತಾವ್ರೆ. ಚೈನಾದ ತಾತಂಗೆ ಜೈ. ವಾ 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 ವಾ, ವಯಸ್ಸು ಹುಡುಗರು ನಾಚಬೇಕು ಹಂಗೆ ಕುಣಿತಾರೆ. ತಾತ ತಾತ, ಯು ಆರ್ ಗ್ರೇಟ್ ಮ್ಯಾನ್, ಯು ಆರ್ ಗ್ರೇಟ್ ಮ್ಯಾನ್. ಗುರು, ಈ ಚೈನೀಸ್ ತಾತ ಅಂತೂ ವಯಸ್ಸು ಹುಡುಗರು ನಾಚಬೇಕು ಹಂಗೆ ಕುಣಿತವ್ರೆ ರೋಡಲ್ಲಿ. ನೋಡಿ 180 ಜನ ನೋಡ್ತಾವ್ರೆ. 180 ಜನ ನೋಡ್ತಾ ಇದ್ರು, ಕ್ಯಾರೆ ಅನ್ನಲ್ಲ ತಾತ. ಅಜ್ಜಿದೀರಿಗೆಲ್ಲ ಡ್ಯಾನ್ಸ್ ಕಳ್ಸ್ಕೊಡ್ತಾವ್ರೆ. ತಾತ ಜೈ, ಕಂಗ್ರ್ಯಾಚುಲೇಷನ್ಸ್, ಕೀಪ್ ಇಟ್ ಅಪ್. ಚೈನಾದ ಅಜ್ಜಿದೀರು ವಯಸ್ಸಾದ್ಮೇಲೆ ಏನ್ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ನೋಡ್ರಿ. ಓಕೆ 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 ಆಯ್ತು. Are you from country? ಐ ಆಮ್ ಫ್ರಮ್ ಭಾರತ್. ಭಾರತ್. Do you speak English? ಇಂಗ್ಲಿಷ್ ಇಂಗ್ಲಿಷ್. ಓಕೆ ಓಕೆ, ಕೀಪ್ ಇಟ್ ಅಪ್. ವೆರಿ ಗುಡ್ ವೆರಿ ಗುಡ್. ಓಕೆ, Thank you very much. ಚೈನಾದ ಅಜ್ಜಿದಿರಂತೂ ಅದ್ಭುತ ಅದ್ಭುತ. ಓಕೆ, ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು ಗುರು. ವೆಲ್ಕಮ್ ಟು ಬೇಜಿಂಗ್ನ ಮೋಸ್ಟ್ ಫೇಮಸ್ ರಸ್ತೆ. ರಾತ್ರಿ ಆಗ್ಬಿಟ್ರೆ ಈ ರಸ್ತೆ ಫಳ 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 ಅಂತ ಹೊಳಿತಾ ಇರುತ್ತೆ ನೋಡಿ. ಅಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಫಳ ಫಳ ಅಂತ ಹೊಳಿತಾ ಇದೆ. ಜಗತ್ತಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆಯೋ ಆ ಎಲ್ಲ ಬ್ರ್ಯಾಂಡ್ಗಳು ಬೇಜಿಂಗಲ್ಲಿ ಈ ರಸ್ತೆಲೇ ಇವೆ. ಇಲ್ಲಿ ಯಾವುದೇ ರೋಬೋಟಿಕ್ ಸೆಕ್ಯೂರಿಟಿ ಕಾರ್ ಇಲ್ಲ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಅದಕ್ಕೆ ಪೊಲೀಸವರು ಅವ್ರ ಬೆಟಾಲಿಯನ್ನೇ ನಿಲ್ಸ್ಕೊಂಡ್ಬಿಟ್ಟವ್ರೆ ಇಲ್ಲಿ. ಮತ್ತು ಅಲ್ಲಿ ಪೊಲೀಸವ್ರು ಯಾವಾಗಲೂ ತಿರುಗಾಡ್ತಾ ಇರ್ತಾರೆ, ರೆಡಿಯಾಗಿರ್ತಾರೆ. ವಾರ್ಗೆ ಯಾವ ಟೈಮಲ್ಲಿ ಆಗುತ್ತೋ ಗೊತ್ತಿಲ್ಲ. ನೋಡಿ, ಎಲ್ಲ ಥೈಲ್ಯಾಂಡಿಂದ ಬಂದಿರೋ ಅಂಥ ಟೂರಿಸ್ಟ್ಗಳು ಇವರೆಲ್ಲ ಫೇಮಸ್ ರಸ್ತೆನ ತಿರುಗ್ತಾವ್ರೆ. ಚೈನಾದಲ್ಲಿ ಪೆಕ್ಕಿಂಗ್ ಡಕ್ಕು ಸಿಕ್ಕಾಪಟ್ಟೆ ಫೇಮಸ್ಸು. ಫಾರಿನರ್ಸು ಚೈನಾಗೆ ಬರೀ ಈ ಪೆಕ್ಕಿಂಗ್ ಡಕ್ನ ತಿನ್ನಕ್ಕೆ ಅಂತಲೇ ಬರ್ತಾರೆ, ಅಷ್ಟು ಫೇಮಸ್ ಇದು. ದೊಡ್ಡ ದೊಡ್ಡ ರೆಸ್ಟೋರೆಂಟಿಂದ ಹಿಡಿದು ಬೀದಿ ಬದಿಲೂ ಸಹ ಈ ಪೆಕ್ಕಿಂಗ್ ಡಕ್ಕು ತುಂಬಾ ಫೇಮಸ್ಸು. ನೀವು ನೋಡ್ತಾ ಇದ್ದೀರಾ ಚೈನಾ ಬಾತ್ಕೋಳಿ ಸ್ವರ್ಗ ಸೇರ್ಕೊಂಡಿರೋ ಅಂಥ ದೃಶ್ಯನ. ಇಲ್ಲಿ ಏನೋ ಸುಡ್ತಾರೆ, ಬಾತ್ಕೋಳಿನ ಇದು ಗೊತ್ತಿಲ್ಲ. ಡಕ್ ಡಕ್. ಓಕೆ, ಇದು ಕುರಿ ಅಂತೆ, ಅದು ಬಾತ್ಕೋಳಿ ಅಂತೆ. ವಾಟ್ ಈಸ್ ದಿಸ್? ಶೀಪ್. ಕುರಿ ಕುರಿ ಕುರಿನೂ ಸ್ವರ್ಗ ಸೇರ್ಕೊಂಡ್ಬಿಟ್ಟೈತೆ. ತಿನ್ನು ತಿನ್ನು ಅಂತವ್ರೆ ಕುರಿನ. ಡಕ್ ಈಟಿಂಗ್ ಮುಂದಿನ ಜನ್ಮ. ಓಕೆ ಶೇಷೆ. ಇಲ್ಲೇನ ಕಪ್ಪುಗಿರೋ ಅಂಥ ಖಾದ್ಯ ಇಟ್ಟವ್ರೆ, ಥರಥರವಾದಂಥ ಚೈನಾದ ಖಾದ್ಯ. ಏನಾದ್ರು ತಿನ್ನಂಗಿದ್ರೆ ಹೇಳಿ, ಪಾರ್ಸಲ್ ತರ್ತೀನಿ ನಿಮಗೆ. ಏನು ಪಪ್ಸು ಗಿಪ್ಸ್ ಎಲ್ಲ ಇಟ್ಬಿಟ್ಟವ್ರೆ. ಪಪ್ಸ್ ಮಧ್ಯ ಸೀ ಫುಡ್ಡು. ಓಹೋ, ಒಂದಾ ಎರಡಾ? ಮೋಮೋಸು ಇಂಡಿಯಾದಲ್ಲೂ ಫೇಮಸ್ ಆಗ್ಬಿಟ್ಟೈತೆ ಚೈನಾದಿಂದ ಮೋಮೋಸು. ಆಹಾರದ ಮೇಲೆ ಎಂಜಲು ಬೀಳಬಾರ್ದು ಅಂತ ಮಾಸ್ಕ್ ಬೇರೆ ಹಾಕ್ಕೊಂಡವ್ರೆ, ಟ್ರಾನ್ಸ್ಪರೆಂಟು. ಗುರು, ನಾನು ಬೇಜಿಂಗಿಗೆ ಬಂದು ಕೆಲವು ದಿನಗಳಾಯಿತು. ಅವತ್ತಿಂದ ಇವತ್ತವರೆಗೂ ದಾರಿಲಿ ಒಂದೇ ಒಂದು ಜಗಳ ನೋಡಲಿಲ್ಲ. ಜನಗಳು ಸಿಕ್ಕಾಪಟ್ಟೆ ಖುಷಿಯಾಗಿ ಜೀವನ ಮಾಡ್ತಾವ್ರೆ ಈ ಸಿಟಿಲಂತೂ. ಇವ್ರು ನೋಡಿ, ಆಕಾಶ ಭೂಮಿ ಎಲ್ಲ ಒಂದು ಮಾಡವ್ರೆ. ಇಲ್ಲಿ ಆಕಾಶ ಭೂಮಿ ಒಂದು ಮಾಡಿ ಫೋಟೋ ತೆಕ್ಕೊಂತವ್ರೆ. ವಯಸ್ಸಾದವರು, ವಯಸ್ಸಿಗೆ ಬಂದಿರೋರು ಯಾರು ಭೇದ ಭಾವ ಮಾಡ್ತೀರಾ, ಎಲ್ಲರೂ ಏಕಾಏಕಿ ಫೋಟೋ ತೆಕ್ಕೊಂತವ್ರೆ. ಇಲ್ಲಿ ವಾಟರ್ ಫಾಲ್ಸ್ ಬೇರೆ ಮಾಡವ್ರೆ.
ಗುರು ನೀವು ನೋಡ್ತಾ ಇದ್ದೀರಾ ಚೈನಾದ ಎಲೆಕ್ಟ್ರಿಕ್ ಕಾರ್ನ. ಚೈನಾ ಅಂತೂ ಪೆಟ್ರೋಲ್ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದೆ, ಎಲ್ಲ ಎಲೆಕ್ಟ್ರಿಕ್ ಮಯ. ಈ ಕಾರ್ ನೋಡ್ತಾ ಇದ್ದೀರಾ ನೋಡಿ, ಇದು ಚೈನಾ ಮೇಡು ಝೀಕರ್ ಕಂಪ್ನಿ ಕಾರ್ ಇದು. ಈ ಝೀಕರ್ನ ಬೆಲೆ 2,70,000 ಯುವಾನು ಅಂತಂದರೆ 30 ಲಕ್ಷ ಗುರು, 30 ಲಕ್ಷ ಇಂಡಿಯನ್ ರುಪೀಸು. ಎಲೆಕ್ಟ್ರಿಕ್ ಕಾರು 30 ಲಕ್ಷ ಕೊಡ್ಬೋದಾ ಈ ಕಾರ್ಗೆ? ನೋಡಿ, ನಂಗೆ ಗೊತ್ತಿಲ್ಲ. ಓಕೆ ದೇವರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗ್ರೇಟ್ ವಾಲ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಚೈನಾದ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಸ್ಪೆಷಲ್ ಆಗಿರೋ ಚೈನಾ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಬೇಜಿಂಗ್, ಚೈನಾ. ಟೇಕ್ ಕೇರ್.